ಬೆಳಗಾವಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಭರ್ಜರಿ ಮತಬೇಟೆಯನ್ನ ಆಡಲಾಗಿದೆ. ಬೆಳಗಾವಿ ನಗರಾಭಿವೃದ್ಧಿ ಅಧಿಕಾರಿ ಮನೆಯಲ್ಲಿ ಕೋಟಿ ಕೋಟಿ ಹಣವನ್ನ ಪತ್ತೆ ಹಚ್ಚಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ನೋಡಿ, ಬೆಳಗಾವಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಭರ್ಜರಿ ಭೇಟಿಯನ್ನ ಆಡಲಾಗಿದೆ. ಬೆಳಗಾವಿ ನಗರಾಭಿವೃದ್ಧಿ ಅಧಿಕಾರಿ ಮನೆಯಲ್ಲಿ ಕೋಟಿ ಕೋಟಿ ಹಣವನ್ನ ಈಗ ಪತ್ತೆ ಹಚ್ಚಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಳಗಾವಿ ನಗರಾಭಿವೃದ್ಧಿ ಎಇಇ ಅಜಯ್ ಸಿಂಗ್ ರಜಪೂತ್ ಅಂತ ಹೇಳಿ ಅವರ ಮನೆಯಲ್ಲಿ ಸಿಕ್ಕಂತಹ ಈಗಾಗಲೇ 6 ಕೆಜಿ ಚಿನ್ನ ಆಗಿರಬಹುದು, 5 ಕೆಜಿ ಬೆಳ್ಳಿ, 3.12 ಕೋಟಿ ಏನ್ ಡೆಪಾಸಿಟ್ ಮಾಡಿದ್ರಲ್ಲ ಅವೆಲ್ಲವನ್ನ ಕೂಡ ಈಗಾಗಲೇ ಜಪ್ತಿ ಮಾಡ್ಕೊಂಡಿದ್ದಾರೆ. ಐಷಾರಾಮಿ ಕಾರು, ಬೈಕ್ಗಳು ಇವೆಲ್ಲವನ್ನ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿರುವಂತದ್ದು. ಬೆಳಗಾವಿಯ 7 ಕಡೆ ನಡೆದಂತಹ ದಾಳಿಯಲ್ಲಿ ಅಪಾರ ಆಸ್ತಿ ಪತ್ತೆ ಹಚ್ಚಿದ್ದಾರೆ. ಒಟ್ಟು 14 ಕೋಟಿಗೂ ಹೆಚ್ಚು ಅಕ್ರಮ ಆಸ್ತಿಯನ್ನ ಪತ್ತೆ ಹಚ್ಚಲಾಗಿದೆ. ಆಂಜನೇಯ ನಗರ ಸೇರಿ 7 ಕಡೆ ಏಕಕಾಲದಲ್ಲಿ ದಿಢೀರ್ ಅಂತ ಹೇಳಿ ದಾಳಿ ಮಾಡಿದ್ದಾರೆ. ಡಿಯುಡಿಸಿ ಎಇಇ ಅಜಯ್ ಸಿಂಗ್ ರಜಪೂತ್ ಅವರ ಮನೆಯ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಎಷ್ಟರ ಮಟ್ಟಿಗೆ ಚಿನ್ನ ಸಿಕ್ಕಿದೆ ಅಂತ ಹೇಳಿ. ಚಿನ್ನ ಅಷ್ಟೇ ಅಲ್ಲ, ನಗದು, ಕಾರು, ಐಷಾರಾಮಿ ಬಂಗಲೆ ಇದೆಲ್ಲದರ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಏಕಾಏಕಿಯಾಗಿ ದಿಢೀರ್ ಅಂತ ಹೇಳಿ ದಾಳಿ ಮಾಡಿದ್ದಾರೆ. 3.12 ಕೋಟಿ ವಶಪಡಿಸಿಕೊಂಡಿದ್ದಾರೆ. ಬೈಕ್ಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಬೆಳಗಾವಿಯಲ್ಲಿರುವಂತಹ 3 ಮನೆ, ಕಚೇರಿ ಆಗಿರ್ಬೋದು, ಬ್ಯಾಂಕ್ ಲಾಕರ್ ಇವೆಲ್ಲವನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಈಗಾಗಲೇ ದಾಖಲೆಗಳನ್ನ ಕೂಡ ತಡಕಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆಸ್ತಿ ಮೀರಿ ಈಗಾಗಲೇ ಇದೇ ಸಂದರ್ಭದಲ್ಲಿ ಸೌದತ್ತಿ, ಹುಕ್ಕೇರಿ, ಹುಬ್ಬಳ್ಳಿಯಲ್ಲಿ 18 ನಿವೇಶನವನ್ನ ಪತ್ತೆ ಹಚ್ಚಲಾಗಿದೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿದ್ರು ಅನ್ನುವಂತಹ ಆರೋಪ ಇತ್ತು. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಕಿವಿಗೆ ಬಿದ್ದಿತ್ತು. ಏಕಾಏಕಿಯಾಗಿ ಇವತ್ತು ಶಾಕ್ ಅನ್ನ ಕೊಟ್ಟಿದ್ದಾರೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖೆಯನ್ನ ಮುಂದುವರೆಸಿದ್ದಾರೆ. 6 ಕೆಜಿ ಚಿನ್ನ ಆಗಿರಬಹುದು, 5 ಕೆಜಿ ಬೆಳ್ಳಿ, 14 ಕೋಟಿ ರೂಪಾಯಿ ಅಕ್ರಮ ಆಸ್ತಿಯನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಹೇಗ್ ಬಂತು? ಈಗಾಗಲೇ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಅವರ ಮುಂದೆ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಬೆಳಗಾವಿಯ ನಗರಾಭಿವೃದ್ಧಿ ಕೋಶದ ಸಹಾಯಕ ಇಂಜಿನಿಯರ್ ಅಜಯ್ ಸಿಂಗ್ ರಜಪೂತ್ ಅವರಿಗೆ ಸೇರಿದಂತಹ ನಿವಾಸಗಳಾಗಿರ್ಬೋದು, ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಬರೋಬ್ಬರಿ 14 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಅಕ್ರಮ ಆಸ್ತಿ ಪತ್ತೆಯಾಗಿರುವಂಥದ್ದು. ನೋಡಿ, ಈಗಾಗಲೇ ಬೇರೆ ಬೇರೆ ಕಡೆ ಕೂಡ ಇವರು ನಿವಾಸವನ್ನ ಹೊಂದಿದಾರಂತೆ. ಹುಬ್ಬಳ್ಳಿ ಆಗಿರ್ಬೋದು, ಈ ಹುಕ್ಕೇರಿ ಭಾಗದಲ್ಲಿ ಆಗಿರ್ಬೋದು, ಈ ಸೌದತ್ತಿ ಭಾಗದಲ್ಲಿ ಆಗಿರ್ಬೋದು, ಬರೋಬ್ಬರಿ ಒಟ್ಟು 18 ನಿವೇಶನಗಳನ್ನ ಅಜಯ್ ಸಿಂಗ್ ಅವರು ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಆ ದಾಖಲೆಗಳು ಏನ್ ಸಿಕ್ಕಿದಾವೆ ಲೋಕಾಯುಕ್ತ ಅಧಿಕಾರಿಗಳಿಗೆ, ಅದರ ಮೂಲಕ ಈಗ ಸಾಬೀತಾಗಿದೆ. ಬೈಕ್ಗಳನ್ನ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ನೋಡಿ, ಬಂಗಾರ ಎಷ್ಟರ ಮಟ್ಟಿಗೆ ಸಿಕ್ಕಿದೆ ಅಂತ ಹೇಳಿ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿದ್ರು. ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸಾಕಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇಂಚಿಂಚು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಎಲ್ಲೆಲ್ಲಿ ಅವರು ನಿವಾಸಗಳನ್ನ ಹೊಂದಿದ್ದಾರೆ ಅಲ್ಲೆಲ್ಲವೂ ಕೂಡ ಭೇಟಿ ಕೊಟ್ಟು ಆ ಪರಿಶೀಲನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಂಜುನಾಥ್, ನಾವು ಗಮನಿಸಿದ ಹಾಗೆ ಎಷ್ಟರ ಮಟ್ಟಿಗೆ ಇವರು ಚಿನ್ನ, ಆಸ್ತಿ ಎಲ್ಲವನ್ನ ಗಳಿಸಿದ್ದಾರೆ, ಅದು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರಲ್ಲ, ಆ ಸಂದರ್ಭದಲ್ಲಿ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ? ಎಸ್ ನೋಡಿ, ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಂದ ನಗದು, ಚಿನ್ನ, ಬೆಳ್ಳಿ ಇವೆಲ್ಲವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಮತ್ತೆ ಕಾರುಗಳನ್ನು, ಐಷಾರಾಮಿ ಕಾರುಗಳನ್ನು ಕೂಡ ಇವರು ಹೊಂದಿದ್ರಂತೆ. ಆ ಕಾರುಗಳನ್ನು ಕೂಡ ಈಗಾಗಲೇ ಜಪ್ತಿ ಮಾಡ್ಕೊಂಡಿದ್ದಾರೆ. ಈಗ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಸಾಗುತ್ತೆ
ಅವರ ಮುಂದೆ ಪ್ರಶ್ನೆಗಳನ್ನ ಯಾವ ರೀತಿ ಇಡ್ತಾರೆ ಲೋಕಾಯುಕ್ತಾಧಿಕಾರಿಗಳು? ಯಾಕಂತಂದ್ರೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿದಾರಲ್ಲ, ಅದೆಲ್ಲ ಹೇಗೆ ಬಂತು, ಎಲ್ಲಿಂದ ಬಂತು, ಇದಷ್ಟು ಗಳಿಸೋದಕ್ಕೆ ಹೇಗೆ ಸಾಧ್ಯ ಆಯಿತು, ಇವೆಲ್ಲದರ ತನಿಖೆ ಅಗತ್ಯ ಇದೆ. ನೋಡಿ, ಈಗಾಗಲೇ ಲೋಕಾಯುಕ್ತಾಧಿಕಾರಿಗಳು ಏನೆಲ್ಲ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಅವೆಲ್ಲವನ್ನ ಕೂಡ ಕಾರಿಗೆ ತುಂಬಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಇದೇ ಅಜಯ್ ಸಿಂಗ್ ರಜಪೂತ್ ಏನಿದ್ದಾರೆ, ಇವರೇ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಗಳನ್ನ ಗಳಿಕೆ ಮಾಡಿದ್ರು ಅನ್ನುವಂತಹ ಮಾಹಿತಿ ಲೋಕಾಯುಕ್ತಾಧಿಕಾರಿಗಳಿಗೆ ತಿಳಿದು ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತಾಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ.